ಸೊ ನಂದಿ ಹಿಲ್ಸ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೆ. ಬೆಳಗ್ಗೆನೆ ಕಣಿವೆ ಕೆಳಗಡೆ ಆಕ್ಸಿಡೆಂಟ್. ಇದನ್ನ ನೋಡಿ ನನಗೆ ಸಾಲು ಮರದ ತಿಮ್ಮಕ್ಕ ಮತ್ತು ನನ್ನ ಫ್ರೆಂಡ್ ಬಿಡಿ ವಿಶ್ವ ನೆನಪಾದರು. ನನಗಂತೂ ಪ್ರತಿ ಸಂಡೇ ಟ್ರೆಕ್ಕಿಂಗ್ ಹೋಗೋದು ತುಂಬ ಇಷ್ಟ. ಅದಕ್ಕಾಗಿ ಇವತ್ತು ಸಂಡೇ ಬೇರೆ ಮಳೆ ಬರ್ತಾಯಿತ್ತು, ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಕೂತಿದ್ದೆ. ಸೊ ನಂದಿ ಹಿಲ್ಸ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೆ. ಬೆಳಗ್ಗೆನೆ ಕಣಿವೆ ಕೆಳಗಡೆ ಆಕ್ಸಿಡೆಂಟ್ ಆಗೋಗಿದೆ. ನೋಡಿ ಇಲ್ಲಿ ಹೂವಿನ ಟ್ರಕ್ ಒಂದು ಆಕ್ಸಿಡೆಂಟ್ ಆಗಿದೆ. ದಯವಿಟ್ಟು ಗಾಡಿ ಓಡಿಸೋರು ತುಂಬ ನಿಧಾನಕ್ಕೆ ಓಡಿಸಿ, ಯಾಕಂದ್ರೆ ಮಳೆಗಾಲ ಬೇರೆ. ಸೊ ರೋಡ್ಗಳು ಚೆನ್ನಾಗಿ ಮಾಡಿಸಿದ್ರೆ ನಮ್ಮ ಕಣಿವೆಯಲ್ಲಿ ನಿಧಾನಕ್ಕೆ ಹೋಗಿ. ಸೊ ಸುಲ್ತಾನ್ಪೇಟೆಯಿಂದ ನಾನು ಇನ್ನೇನು ನಂದಿ ಹಿಲ್ಸ್ ಮೆಟ್ಟಲ್ ಹತ್ರ ತಲುಪ್ತಾ ಇದ್ದೀನಿ. ಇವಾಗ ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ತುಂಬ ಲೇಟಾಗಿ ಇವತ್ತು ಹೋಗ್ತಾ ಇದ್ದೀನಿ, ಯಾಕಂತಂದರೆ ಮಳೆ ಇತ್ತು, ಅದಕ್ಕಾಗಿ ತುಂಬ ಲೇಟಾಗಿ ಹೋಗ್ತಾ ಇದ್ದೀನಿ. ಸೊ ಎಷ್ಟೊತ್ತು ತಲುಪ್ತೀನಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೋ. ನನಗೂ ತುಂಬ ಖುಷಿ ಆಗ್ತದೆ ನೋಡಿ, ಎಲ್ಲ ಬೆಳಗ್ಗೆ ಹತ್ತಿರೋರೆಲ್ಲ ಆಗಲೇ ವಾಪಸ್ ಬರ್ತಾ ಇದ್ದಾರೆ. ನಾನು 11 ಗಂಟೆಯಲ್ಲಿ ನಂದಿ ಹಿಲ್ಸ್ ಹತ್ತುತ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಒಳ್ಳೆ ಗಿಡ ಅಂತ ನಾನು ತುಂಬ ಖುಷಿ ಆಯ್ತು ಇದನ್ನು ನೋಡಿ. ಮತ್ತು ಇಲ್ಲಿ ಒಂದು ನೋಡಿ ಇಲ್ಲಿ ಪ್ರಾಣಿಗಳು. ಸೊ ನನಗೆ ಇದು ಮಳೆಗಾಲದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಆಮೇಲೆ ನಾನು ಇದನ್ನು ನೋಡ್ತಾ ಹಿಂಗೆ ತುಂಬ ಟಯರ್ಡ್ ಆಗೋಯ್ತು. ನಾನು ಮೊಬೈಲ್ ಅಲ್ಲಿ ಇಡೋದು ಮತ್ತು ಬಂದು ಶೂಟ್ ಮಾಡೋದು, ಅಲ್ಲಿ ಇಡೋದು, ಯಾವುದೇ ಥರ ಶೂಟ್ ಮಾಡೋದು ಆಗ್ತಾ. ಸೊ ನಾನು ಅಲ್ಲಿ ಸ್ಟ್ರಗಲ್ ಬಿದ್ಕೊಂಡು ಹತ್ತಾ ಇದ್ದೆ. ಇನ್ನೇನು ಸ್ವಲ್ಪ ಮೇಲೆ ಬಂದುಬಿಟ್ಟೆ. ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಗುರು ನಾನು ಯಾವಾಗ ಹೋಗ್ತೀನಿ ಮೇಲುಗಡೆ, ಇಲ್ಲಿ ನಾನು ತಲುಪ್ತೀನಿ ಅಂಥೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ನಾನು ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡಿಕೊಂಡು ಮತ್ತು ಮೇಲೆ ಟಿಪ್ಪು ಅವರ ವಿಶ್ರಾಂತಿ ಮನೆ ಹತ್ರ ಬಂದು ತಲುಪಿದೆ. ಬಂದು ನೋಡಿದ್ರೆ ಜನಗಳು ತುಂಬ ಹೋಗ್ಬಿಟ್ಟವ್ರೆ. ಸಂಡೇ ಬೇರೆ ಅಲ್ವಾ, ಅದಕ್ಕಾಗಿ ತುಂಬ ಜನ ಇದ್ದರು. ಸ್ಪೆಷಲಿ ಯಾರಾದರೂ ಈ ರೀಲ್ ನೋಡ್ತಾ ಇದ್ದಾರೋ, ಇಲ್ಲೊಂದು ಗಿಡ ಮೂರ್ತಿ ಬರುತ್ತೆ, ಇದೆಲ್ಲಿ ಬರ್ತದೆ ನೋಡಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ನೋಡಿ ನನಗೆ ಸಾಲು ಮರದ ತಿಮ್ಮಕ್ಕ ಮತ್ತು ನನ್ನ ಫ್ರೆಂಡ್ ಬಿಡಿ ವಿಶ್ವ ನೆನಪಾದರು. ಇದ್ರ ಮೇಲೆ ಮರ